be or anything, if you be the one to take me home. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಪ್ರಶಾಂತ್ ಅಂತ ಮೈಸೂರಿಂದ ಬಂದಿದ್ದೀನಿ. ನಾನು ಆ್ಯಕ್ಚುಲಿ ಬಿಸ್ನೆಸ್ ಮ್ಯಾನ್. ನನಗೆ ಭರತ್ ಗೌಡ BG ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಗೊತ್ತಾಗಿದ್ದು ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ 90 days ಟ್ರಾನ್ಸ್ಫಾರ್ಮೇಷನ್ ಇದು ನಿಜಾನಾ ಏನು, ಇಲ್ಲ ಸ್ಟೆರಾಯ್ಡ್ಸ್ ಇರಬೇಕು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೆ. ಆ್ಯಕ್ಚುಲಿ ಒಂದಿಬ್ರನ್ನ ನನ್ನ ಫ್ರೆಂಡ್ಸ್ನ ಕೇಳಿದಾಗಲೂ ಇಲ್ಲ ಕಣ ಅದೆಲ್ಲ ಸ್ಟೆರಾಯ್ಡ್ಸ್ ಹಂಗೆಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದರು. ಬಟ್ ನೋಡೋಣ, ಒಂದು ಟ್ರೈ ಮಾಡೋಣ, ಬಂದಷ್ಟು ಬರಲಿ ಬಾಡಿ. ನನಗೆ ಮುಂಚೆಯಿಂದನೂ ಇದೊಂದು ಪ್ಯಾಷನ್ನು. ಒಂದು 4 yearsಯಿಂದ ಕನ್ಸಿಸ್ಟೆಂಟ್ ಆಗಿ ವರ್ಕೌಟ್ ಮಾಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಟ್ರಾನ್ಸ್ಫಾರ್ಮೇಷನ್ ಅಂತ ಬಂದಾಗ ನಾನು ಈ 6 packs ಆ್ಯಪ್ಸು ಇದೆಲ್ಲ ನಾನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಸೊ ನೋಡೋಣ ಅಂತ ಅಂದ್ಬಿಟ್ಟು ಒಂದು 3 months ನನಗೆ ಲೀಜರ್ ಟೈಮ್ ಇದ್ದಿದ್ದರಿಂದ ಒಂದು 3 months ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ತೊಗೊಂಡೆ, ಆನ್ಲೈನ್ ಪ್ರೋಗ್ರಾಮ್ ತೊಗೊಂಡೆ. ಸೊ ಭರತ್ ಗೌಡ ಅವರು ನನಗೆ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಮಾಡೋಕ್ಕೆ ಏನೇನು ಸ್ಟೆಪ್ ಬೈ ಸ್ಟೆಪ್ ಆಗಿ ಎಲ್ಲ ಹೇಳ್ಕೊಟ್ರು. ಅಂದರೆ ಸಡನ್ನಾಗಿ ಊಟ ಬಿಟ್ಬಿಡೋದಾಗಲಿ. ಸುಮಾರು ಜನ ಅನ್ಕೋತಾರೆ ಡಯಟ್ ಅಂದರೆ ಊಟ ಬಿಟ್ಬಿಟ್ಟು ತಿಂದಿರೋದೇ ಡಯಟ್ ಅಂತ. ಸೊ ಇಲ್ಲಿ ತಿನ್ನೋದೇ ಡಯಟು. ಸೊ ರೈಸು ಮತ್ತು ಚಪಾತಿ ತಿನ್ನಂಗಿಲ್ಲ, ಅದು ಕಾರ್ಬ್ಸ್ ಎಲ್ಲ ಕಟ್ ಆಫ್ ಮಾಡಿ ಅಂತಂತೆಲ್ಲ ಹೇಳ್ತಾರೆ. ಸೊ ನಮ್ಗೆ ಆ ಥರದ್ದೆಲ್ಲ ಏನೂ ಸಮಸ್ಯೆನೇ ಆಗಲಿಲ್ಲ. ಸೊ ಇವಾಗ ಏನು ಅಂತಂದ್ರೆ ಈ ಡಯಟ್ ಹೇಗೆ ಅಂತ ಅಂದರೆ ತುಂಬ ನನಗೂ ಅನುಕೂಲ ಇತ್ತು. ಸೊ ಹಾಗಾಗಿ ಈ ಡಯಟ್ ಮಾಡಿದ್ರಿಂದಾನೇ ಆ್ಯಕ್ಚುಲಿ ಜಿಮ್ಮಲ್ಲಿ ನಾವು ವರ್ಕೌಟ್ ಮಾಡೋದೇನು 20-25% ಅಷ್ಟೇ. ಇನ್ನು 75% ಡಯಟೇನೆ. ಆಮೇಲೆ ಇವ್ರು ಏನು ಟ್ರ್ಯಾಕ್ ಮಾಡ್ತಾರೆ, ಸೊ ಆ ಥರ ಟ್ರ್ಯಾಕ್ ಮಾಡಿಬಿಟ್ರೆ ಎಲ್ಲರಿಗೂ ಕೂಡ ರಿಸಲ್ಟ್ ಬಂದೇ ಬರುತ್ತೆ. ಸೊ BG ಟ್ರಾನ್ಸ್ಫಾರ್ಮೇಷನ್ ಸ್ಟುಡಿಯೋ ವರ್ತ್ ಇಟ್ ಆ್ಯಕ್ಚುಲಿ. ನನಗೆ ಅದೊಂದು ಮುಂಚೆಯಿಂದ ಪ್ಯಾಷನ್ ಇದ್ದಿದ್ದರಿಂದ ನನ್ನ ಡ್ರೀಮ್ ಫಿಸಿಕ್ ಅಚೀವ್ ಮಾಡಿದೆ ಅಂತಲೇ ಹೇಳ್ಬೋದು. ಎಲ್ಲ ಡ್ರೀಮ್ ಫಿಸಿಕ್ ಅಚೀವ್ ಮಾಡಬೇಕು ಅಂತ ಒಂದು ಇರತ್ತೆ. ಅವರು ಭರತ್ ಗೌಡ ಅವ್ರನ್ನ BG ಟ್ರಾನ್ಸ್ಫಾರ್ಮೇಷನ್ ಸ್ಟುಡಿಯೋಗೆ ಸೇರ್ಕೊಳ್ಳೋದು ತುಂಬ, ಅಂದರೆ ಆನ್ಲೈನ್ ಕೋಚಿಂಗ್ ಆದರೂ ಆಯಿತು, ಆಫ್ಲೈನ್ ಆದರೂ ಆಯಿತು, ಸೇರಿಕೊಂಡ್ರೆ ಅವ್ರ ಫಿಸಿಕ್ನ ಅಚೀವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ನನಗಂತೂ ನಾನು ತುಂಬ ಖುಷಿಯಾಗಿದ್ದೀನಿ ಆ್ಯಕ್ಚುಲಿ ರೈಟ್ ನಾವು. ಸೊ ನನ್ನ ಫಿಸಿಕ್ ಅಚೀವ್ ಮಾಡಾದ್ಮೇಲೆ ಏನಪ್ಪ 3 ತಿಂಗಳಿಗೆ ಸ್ಟಾಪ್ ಮಾಡ್ಬಿಡೋದು ಅಂತ ಅನ್ಕೊಂತಿದ್ದೆ. ಸೊ ಇಲ್ಲ, ನಾನು ಫಿಸಿಕ್ ಬಂದಾದ್ಮೇಲೆ ಅಚೀವ್ ಮಾಡಾದ್ಮೇಲೆ ಗೊತ್ತಾಗಿದ್ದು ಇನ್ನೂ ಇದು ಜರ್ನಿ ಆ್ಯಕ್ಚುಲಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಕ್ಕಂತೂ ಆಗೋದಿಲ್ಲ. ಸೊ ನೋಡೋಣ ಮುಂದಕ್ಕೆ ಇನ್ನೂ ಭರತ್ ಗೌಡ ಅಂಡರಲ್ಲೇ ನಾನು ಟ್ರೈನ್ ತೊಗೊಂಡು ಇನ್ನೂ ಫಿಸಿಕ್ ಏನು ಅಚೀವ್ ಮಾಡಬೇಕು ಅದನ್ನು ನೋಡೋಣ ಅಂತೀನಿ ಮುಂದೆ. ಸೊ ಥ್ಯಾಂಕ್ಸ್. Don't you think we're done?